ನಮಸ್ಕಾರ ಬಂಧುಗಳೇ, ನಾನು ಡಾಕ್ಟರ್ ಸಂಜೀವ್ ಕುಮಾರ್ ತಾಂಡ್ಲೆ ಹಿಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಮಾಡುತ್ತೇನೆ. ದಯಮಾಡಿ ಈ ಇತಿಹಾಸ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಇವತ್ತು ನಮ್ಮ ಜೊತೆಲಿದ್ದಾರೆ ಕರ್ನಾಟಕದ ಹೆಸರಾಂತ ಪ್ರಾಧ್ಯಾಪಕ, ನಿವೃತ್ತ ಪ್ರಾಧ್ಯಾಪಕರಂತ ಡಾಕ್ಟರ್ ಶ್ರೀಶೈಲ್ ಬಿರಾದರ್ ಅವರು. ನಾವು ನಿಂತಿರೋದು ನೇಪಾಳದ ಲುಂಬಿನಿ ವನದ ಮಾಯಾವತಿ ದೇವಾಲಯ ಎದುರುಗಡೆ ಈ ಪವಿತ್ರ ಭೂಮಿಯಲ್ಲಿ ನಿಂತಿದ್ದೀವಿ ಬಂಧುಗಳೇ. ನಮ್ಮ ಒಂದು ಪ್ರಾಧ್ಯಾಪಕರು ಏನು ಹೇಳ್ತಾರೆ ನೋಡೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ತಾವು ಈ ಒಂದು ಪುಣ್ಯ ಭೂಮಿಯಲ್ಲಿ ನಿಂತ್ಕೊಂಡಿದ್ದೀರಾ. ತಾವು ಇದರ ಬಗ್ಗೆ ಏನೆಲ್ಲ ಹೇಳಿಕೆ ಇಷ್ಟಪಡ್ತೀರಾ ಸರ್? ಜಗತ್ತಿಗೆ ಶಾಂತಿ ಸಂದೇಶ ಸಾರಿದಂತ ಮಹಾತ್ಮ ಬುದ್ಧನ ಜನ್ಮಸ್ಥಳ ಲುಂಬಿನಿಯಲ್ಲಿ ನಾವು ನಿಂತಿದ್ದೇವೆ. ನಿಜವಾಗಿ ಇದು ಆತ್ಮಾನುಸಂಧಾನದ ಅನುಭೂತಿಯ ಅನಿರ್ವಚನೀಯ ಆನಂದವನ್ನು ಉಂಟು ಮಾಡುವಂತ ಒಂದು ಕ್ಷಣ ಅಂತ ಒಂದು ಸ್ಥಳದಲ್ಲಿ ನಾವು ನಿಂತಿದ್ದೇವೆ. ಇದು ನಿಜವಾಗಿಯೂ ಅತ್ಯಂತ ಮಹತ್ವದ ಒಂದು ಸಂಗತಿ. ಇಲ್ಲಿ ಮಹಾತ್ಮನಾದಂಥ ಬುದ್ಧ ಜನ್ಮ ತಾಳಿದಂಥ ಸ್ಥಳ. ಅದಕ್ಕಾಗಿ ಮುಂದೆ ಬುದ್ಧನ ನಂತರ 500-600 ವರ್ಷಗಳ ನಂತರ ಬಂದ ಅಶೋಕ ಚಕ್ರವರ್ತಿ ಈ ಸ್ತಂಭ ಹಾಕಿಸಿದ್ದಾನೆ. ಈ ಸ್ತಂಭದ ಮೇಲೆ ಅವನ ಒಂದು ಪ್ರಮಾಣ ಪತ್ರ ಬರೆದಿದ್ದಾನೆ. ಏನಂತಂದರೆ, ಲಾರ್ಡ್ ಗೌತಮ್ ಬುದ್ಧ ಜನ್ಮಸ್ಥಳ ಇದಾಗಿದೆ ಅನ್ನುವಂಥ ಮಾತು. ಬುದ್ಧ ವಾಸ್ ಬಾರ್ನ್ ಹಿಯರ್ ಅಂತ ಹೇಳಿ ಒಂದು ಸರ್ಟಿಫೈ ಮಾಡಿದಂಥ 4 ಸಾಲಿನ ಒಂದು ಶಾಸನ ಇಲ್ಲಿ ದಾಖಲಿಸಿದ್ದಾನೆ. ಅಂಥ ಒಬ್ಬ ಮಹಾತ್ಮನ ಜನ್ಮಭೂಮಿ ಈ ಸ್ಥಳವಾಗಿದ್ದು, ರಾಣಿ ಮಾಯಾವತಿ ದೇವಿ ಕಪಿಲ ವಸ್ತುವಿನಿಂದ ತನ್ನ ತಾಯಿ ಮನೆ ಅಂದರೆ ತವರೂರಿಗೆ ತನ್ನ ಪ್ರಥಮ ಜನ್ಮ ಕೊಡಲು ದೇವದಾಕ್ಕೆ ಹೋಗುತ್ತಿರುವಂಥ ಸಂದರ್ಭದಲ್ಲಿ ಮಾರ್ಗದ ಮಧ್ಯದಲ್ಲಿರುವಂಥ ಈ ಲುಂಬಿನಿ ವನದಲ್ಲಿ ಈ ಪ್ರಕೃತಿ ಸೌಂದರ್ಯದ ಮಡಿಲಲ್ಲಿ ಇಲ್ಲಿ ತಂಗಿದಂಥ ಸ್ಥಳದಲ್ಲಿ ಅವಳಿಗೆ ಹೆರಿಗೆ ನೋವು ಕಾಣಿಸಿಕೊಂಡು ಇಲ್ಲೇ ಮುಂದೆ ಮಹಾತ್ಮನಾಗುವಂಥ ಬುದ್ಧನಾಗುವಂಥ ಸಿದ್ಧಾರ್ಥನಿಗೆ ಇಲ್ಲಿ ಜನ್ಮ ಕೊಡ್ತಾ ಇದ್ದಾರೆ. ಬುದ್ಧನ ಜನನ ಮತ್ತು ಅವನ ಬಾಲ್ಯ ಮತ್ತು ಅವನ ಬದುಕು ಅತ್ಯಂತ ವರ್ಣಮಯವಾದಂಥ ಸಂಗತಿಗಳಿಂದ ಕೂಡಿದ್ದು ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತೆ ಬೌದ್ಧ ಗ್ರಂಥಗಳು ಮತ್ತು ಇನ್ನಿತರ ದಾಖಲೆಗಳು ವಿವಿಧ ರೀತಿಯ ಉಲ್ಲೇಖಗಳು ಮತ್ತು ವರ್ಣನೆ ಮಾಡಿದ್ದು ನಾವು ಸಿಗುತ್ತೆ. ಅಂಥ ಒಂದು ಪ್ರಸಂಗ ಏನು ಅಂದರೆ, ಬುದ್ಧ ಇಲ್ಲಿ ಜನ್ಮ ತಾಳಿದ ನಂತರ ತಕ್ಷಣವೇ ಹುಟ್ಟಿದ ನಂತರ ಅವನು ಮಾತಾಡಿದ ಮತ್ತು ನಡೆದ ಎನ್ನುವಂಥ ಒಂದು ಪವಾಡ ಸದೃಶ್ಯವಂಥ ಸಂಗತಿಗಳನ್ನ ನೋಡ್ತಾ ಇದ್ದೇವೆ. ಹುಟ್ಟಿದ ತಕ್ಷಣವೇ ಅವನು 7 ಹೆಜ್ಜೆ ಮುಂದೆ ನಡೆದು ಅವನು ಮಾತಾಡಿದನಂತೆ. ಏನಂತಂದರೆ, ಇದು ನನ್ನ ಕೊನೆಯ ಜನ್ಮ ಅಂಥೇಳಿ. ಅಂಥ ಒಬ್ಬ ಮುಂದೆ ಮಹಾಪುರುಷನಾಗುವಂಥ, ಪವಾಡ ಪುರುಷನಾಗುವಂಥ ಎಲ್ಲ ಸಂಗತಿಗಳನ್ನು ಲಕ್ಷಣವನ್ನು ಬಾಲ್ಯದಲ್ಲೇ ಅವನ ಜನ್ಮತಃ ತೋರಿಸಿಕೊಟ್ಟಂಥ ವ್ಯಕ್ತಿ, ಮುಂದೆ ಮಹಾತ್ಮನಾಗುವಂಥ ಸಂಗತಿಗಳನ್ನು ಹೇಳಿಕೊಟ್ಟಂಥ ವ್ಯಕ್ತಿಯ ಜನನ ಸ್ಥಳ ಇದಾಗಿದೆ. ಹೀಗಾಗಿ ಇಡೀ ಜಗತ್ತಿನಲ್ಲಿ ಎಲ್ಲ ಬೌದ್ಧರಿಗೆ, ಎಲ್ಲ ಭಕ್ತರಿಗೆ ಇದು ಅತ್ಯಂತ ಪವಿತ್ರವಂತ ಸ್ಥಳ ಅಂತ ಇವತ್ತು ನಮ್ಮನ್ನು ಆಕರ್ಷಿಸ್ತಾ ಇದೆ. ಈಗ ಕಂಟಿನ್ಯೂ ನಮ್ಮ ಜೊತೆಯಲ್ಲಿ ಇಲ್ಲ ಡಾಕ್ಟರ್ ಶಿವಕುಮಾರ್ ಉಪೇಜಿ ಅವರು ಕೂಡ ಮಾತನಾಡ್ತಿದ್ದಾರೆ, ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ಇನ್ಸ್ಕ್ರಿಪ್ಷನ್ ಇದೆ, ಅಶೋಕನ ಇನ್ಸ್ಕ್ರಿಪ್ಷನ್ ಇದೆ. ಅವನ ಆಡಳಿತದಲ್ಲಿ ಬುದ್ಧನ ಬಗ್ಗೆ ಮಾಹಿತಿ, ಅಪಾರ ಮಾಹಿತಿ, ಪರ್ಫೆಕ್ಟ್ ಮಾಹಿತಿ ಸಿಕ್ಕಿರೋದ್ರಿಂದ ಇನ್ಸ್ಕ್ರಿಪ್ಷನ್ ಇಲ್ಲಿ ನಿಲ್ಲಿಸಲಾಗಿದೆ ಸ್ತಂಭ. ಡೂ ಯು ನೋ ವಾಟ್ ಈಸ್ ದ ಮೀನಿಂಗ್ ಆಫ್ ಇನ್ಸ್ಕ್ರಿಪ್ಷನ್? ಶಾಸನ ಅಂದರೆ ಸರ್ಕಾರದ ಆದೇಶನೇ. ಆದೇಶ, ಪ್ರಮಾಣ ಪತ್ರ. ಎಸ್, ಇಟ್ ಇಸ್ ದ ಸರ್ಟಿಫಿಕೇಟ್. ಶಾಸನ ಅಂದರೆ ಅಂದಿನ ಆಳರಸರು ಹೊರಡಿಸಿರುವಂಥ ಆದೇಶಗಳು. ಮತ್ತು ಆದೇಶ ಅಂದರೆ ಅದು ಸರ್ಕಾರಿ ಆದೇಶ, ಅಧಿಕೃತವಾದಂಥ ಆದೇಶ, ಅಥೆಂಟಿಕೇಟೆಡ್ ಸೋರ್ಸ್ ತಾನೇ ಅದು. ಸೊ ಹೀಗಾಗಿ ಬುದ್ಧ ಇಲ್ಲಿಯೇ ಜನ್ಮ ಎತ್ತಿದ, ಬುದ್ಧನ ಜನ್ಮ ಸ್ಥಳ ಇದೆ ಎನ್ನುವುದಕ್ಕೆ ಇದು ದೊಡ್ಡ ಸಾಕ್ಷಿ. ಇದು ಈ ಇನ್ಸ್ಕ್ರಿಪ್ಷನ್ ಏನಿದೆ, ಅಶೋಕನ ಇನ್ಸ್ಕ್ರಿಪ್ಷನ್ ದೊಡ್ಡ ಸಾಕ್ಷಿ ಇದು. ಮತ್ತು ಇತಿಹಾಸ ದಾಖಲೆಗಳ ಮೇಲೆ ನಿಂತಿದೆ. ಇಫ್ ದರ್ ಇಸ್ ನೋ ಸೋರ್ಸ್, ಹಿಸ್ಟ್ರಿ ಕೆನಾಟ್ ಬಿ ರಿಟರ್ನ್. ಸೊ ಆ ನಿಟ್ಟಿನಲ್ಲಿ ಬಹಳ ಅದ್ಭುತವಾದಂಥ ಸ್ಥಳದಲ್ಲಿ ನಾವು ಬಂದಿದ್ದೀವಿ. ಆ್ಯಕ್ಚುಲಿ ವಿ ಆಲ್ ಆರ್ ವೆರಿ ಲಕ್ಕಿ. ನಾವು ಎಷ್ಟು ಕೊಂಡಾಡಿದ್ರು, ಎಷ್ಟು ಹೊಗಳಿದ್ರು, ನಾವು ಹೊಗಳ್ಕೊಂಡ್ರು ಕಮ್ಮಿ ಇದೆ. ನಾವು ಬಹಳ ಪುಣ್ಯವಂತರಿದ್ದೀವಿ ಈ ಸಂದರ್ಭದಲ್ಲಿ ಬಂದಿದ್ದಾರೆ. ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಬಿರುದು ಬ್ರದರ್ ಸರ್ ಮತ್ತೆ ಉಪ್ಪಿ ಸರ್.